ನ್ಯಾಯಾಂಗ ವ್ಯವಸ್ಥೆ ಸಿವಿಲ್ ನ್ಯಾಯಾಧೀಶರಿಗೆ ಹಾಗೂ ತಾಲೂಕು ವಕೀಲ ಸಂಘದ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಸುಮಾರು 9 ಜನರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರಿಗೆ ವಕೀಲರ ಸಮೂಹದ ವತಿಯಿಂದ ದೂರನ್ನು ಸಲ್ಲಿಸಲಾಯಿತು. ಹೌದು, ದೂರು ಸಲ್ಲಿಸಿ ವಕೀಲರ ಸಂಘದ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಮಾತನಾಡಿ, ಕುಷ್ಟಗಿ ತಾಲೂಕಿನ ಚಳಗೆರೆ ಗ್ರಾಮದ ನಿವಾಸಿ ಸಂಗಪ್ಪ ಶರಣಪ್ಪ ಬಳುಟಿಕಿ ಎಂಬಾತನು ತೋಪಲಕಟ್ಟಿ ದೇವಾಲಯ ಟ್ರಸ್ಟ್ ಎಂಬ ವಾಟ್ಸ್ಆಪ್ ಗ್ರೂಪಿನಲ್ಲಿ ಆಡಿಯೋವನ್ನು ಹಾಕಲಾಗಿದ್ದು, ಆ ಆಡಿಯೋದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಹಾಗೂ ಸಿವಿಲ್ ನ್ಯಾಯಾಧೀಶರು ಹಾಗೂ ವಕೀಲರ ಸಂಘದ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಕಂಡುಬಂದಿದೆ. ಆದ ಕಾರಣ ಆ ಗ್ರೂಪಿನ ಅಡ್ಮಿನ್ ಆದ ಮಂಜು ಬನ್ನಟ್ಟಿ, ನಾಗರಾಜ್ ಹವಲ್ದಾರ್, ಪ್ರಭು ಹುಲಸಗೇರಿ ಸೇರಿದಂತೆ ಮಹಾಂತೇಶ್ ಬಿಜ್ಕಲ್, ಮುತ್ತಪ್ಪ ಬನ್ನಿಗೋಳ್, ರಮೇಶ್ ಬನ್ನಿಗೋಳ್, ವೀರೇಶ್ ಕುನಸಾಗರ, ಶರಣಪ್ಪ ಕಲಕಬಂಡಿ ಸೇರಿದಂತೆ ಇತರರು ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆಡಿಯೋವನ್ನು ಹಂಚಿಕೊಂಡಿದ್ದು, ಇದರಿಂದಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಹಾಗೂ ನ್ಯಾಯಾಧೀಶರಿಗೆ ವಕೀಲರ ಸಮೂಹಕ್ಕೆ ಅವಮಾನವಾಗಿದ್ದು, ಆದ್ದರಿಂದ ಈ 9 ಜನರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಶರಣಪ್ಪ ಬುಕನಕಟ್ಟಿ, ಫಕೀರಪ್ಪ ಚಳಗೆರೆ ಸೇರಿದಂತೆ ಅನೇಕ ವಕೀಲರು ಉಪಸ್ಥಿತರಿದ್ದರು. NK24 ನ್ಯೂಸ್ ಬ್ಯೂರೋ, ಕುಷ್ಟಗಿ. ಸಮೂಹವನ್ನ ಮತ್ತು ನ್ಯಾಯಾಧೀಶರನ್ನು ನಿಂದನೆ ಮಾಡಿದ್ದು ತಮಗೆಲ್ಲರಿಗೂ ನ್ಯಾಯ ಗೊತ್ತಿದ್ದಂಥ ವಿಷಯ. ಆ ಒಂದು ಆಡಿಯೋವನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹರಿಬಿಟ್ಟಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಈಗಾಗಲೇ ಚರ್ಚಿಸಿ ಈ ಫಿರ್ಯಾದಿಯನ್ನು ನೀಡಲು ಈಗ ಬಂದಿದ್ದೇವೆ. ಅದರಿಂದ ಎಲ್ಲರೂ ಕೂಡಿ ಸಾಹೇಬರಿಗೆ ಫಿರ್ಯಾದಿಯನ್ನು ಕೊಡ್ತೀವಿ. ಕೊಟ್ಟು ಯಾಕೆ ಈಗ ಸಾಹೇಬರು ತಕ್ಷಣ ಇದಕ್ಕೆ ಅಂತ ಅವನ್ನ ಹಿಡ್ಕೊಂಬಂದು ಅವ್ರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತೇಳಿ ಅವರಲ್ಲಿ ಎಲ್ಲರೂ ಕೂಡ ಒಂದು ದೂರಿನ ಮೂಲಕ ಮನವಿಯನ್ನು ಸಲ್ಲಿಸ್ತೀವಿ.